ಎಲ್ಲರಿಗೂ ನಮಸ್ಕಾರ. ನಮ್ಮ ಲಾಯಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 22 ಜುಲೈ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಮೊದಲ ಆರ್ಟಿಕಲ್ ನೋಡ. ಕೇರಳ ಆನ್ ಅಲರ್ಟ್ ಆಸ್ ಟೀನೇಜರ್ ಡೈಸ್ ಆಫ್ ನಿಫಾ ಇನ್ಫೆಕ್ಷನ್. ಕೇರಳ ಅಲ್ಲಿ ಮತ್ತೆ ಈ ನಿಫಾ ವೈರಸ್ ಇನ್ಫೆಕ್ಷನ್ಗಳು ಏನಿದೆ ಅದು ಮತ್ತೆ ಹೆಚ್ಚಾಗ್ತಾ ಇದೆ. ಹಾಗಾದರೆ ನಮಗೆ ಈ ಆರ್ಟಿಕಲಿಂದ ಏನಂತ ತಿಳ್ಕೊಬೇಕಾಗತ್ತೆ ಅಂತಂದರೆ, ನಿಫಾ ವೈರಸ್ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗತ್ತೆ. ಏನು ಈ ನಿಫಾ ವೈರಸ್ ಅಂತಂದರೆ, ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತಹ ಒಂದು ರೋಗ. ಅಂದರೆ ಇದನ್ನು ಝೂನೋಟಿಕ್ ಡಿಸೀಸ್ ಅಂತ ನಾವು ಇದನ್ನು ಕರಿತೇವೆ. ಹಾಗೆಯೇ ಇದು ಒಂದು ಆರ್ ಎನ್ ಎ ವೈರಸ್ನಿಂದ ಹರಡುವಂತಹ ಒಂದು ರೋಗ ಆಗಿದೆ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಇದು ಮೊದಲನೇ ಬಾರಿಗೆ ಸಿಂಗಪೂರ್ ಮತ್ತು ಮಲೇಷ್ಯಲ್ಲಿ 1998 ಹಾಗೂ 99ರಲ್ಲಿ ಕಾಣಿಸ್ಕೊಂಡಿತ್ತು. ಭಾರತದಲ್ಲೂ ಈಗಾಗಲೇ ಇದು 21ರಿಂದನೇ ನಾವು ಇದನ್ನು ಭಾರತದಲ್ಲಿ ನೋಡ್ತಾ ಇದ್ದೀವಿ. ಹಾಗೆಯೇ ಇದು ಮೊದಲ ಬಾರಿಗೆ ಕಾಣಿಸ್ಕೊಂಡಿದ್ದು ಹಂದಿಗಳಲ್ಲಿ, ಅಂದರೆ ಈ ಸಾಕು ಹಂದಿಗಳು, ಪಿಗ್ಗಳೇನಿರ್ತವೆ ಅವುಗಳಲ್ಲಿ ಈ ರೋಗ ಮೊದಲಿಗೆ ಕಾಣಿಸ್ಕೊಂಡಿದ್ದು. ಹಾಗೆಯೇ ಈ ಬಾವಲಿಗಳೇನಿರ್ತವೆ, ಫ್ರೂಟ್ ಬ್ಯಾಟ್ ಏನಿರುತ್ತೆ ಅದು ಇದರ ಟ್ರಾನ್ಸ್ಮಿಟಿಂಗ್ ಏಜೆಂಟ್ ಅಂತ ಹೇಳ್ತಾರೆ. ಅಂದರೆ ಈಗ ಅನಿಮಲ್ಸಿಂದ ಮನುಷ್ಯರಿಗೆ ಬರುತ್ತೆ ಅಂತ ನಾನು ಹೇಳಿದೆ ಇಲ್ಲಿ. ಹಾಗಾದರೆ ಈಗ ಯಾವುದೋ ಒಂದು ಹಂದಿಯಲ್ಲಿ ಈ ವೈರಸ್ ಇದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ಆ ಹಂದಿಯ ಸಲೈವಾ ಇರ್ಬೋದು, ಇಲ್ಲ ಫೀಸಸ್ ಇರ್ಬೋದು, ಇಲ್ಲ ಅಂತಂದರೆ ಬೇರೆ ಏನಾದ್ರು ಫ್ಲೂಯಿಡ್ಸ್ ಏನಿರುತ್ತೆ ಆ ಫ್ಲೂಯಿಡ್ಸ್ನ ಬ್ಯಾಟ್ ಏನಾದರೂ ಅಥವಾ ಬಾವಲಿ ಏನಾದರೂ ಅದರ ಕಾಂಟ್ಯಾಕ್ಟಿಗೆ ಬಂದಿದ್ರೆ ಆ ಬಾವಲಿಯಿಂದ ಮನುಷ್ಯರಿಗೆ ಇದು ಹರಡುತ್ತೆ ಅಂತ ಹೇಳ್ತಾರೆ. ಹಾಗೆ ಇದರ ಸಿಂಪ್ಟಮ್ಸ್ ಏನು ಅಂತಂದರೆ, ಜ್ವರ ಇರುತ್ತೆ, ತಲೆನೋವು ಇರುತ್ತೆ, ಮತ್ತು ಡ್ರೌಸಿನೆಸ್ ಇರುತ್ತೆ, ಮೆಂಟಲ್ ಕನ್ಫ್ಯೂಷನ್ ಇರುತ್ತೆ. ಇದೆಲ್ಲ ಇದರ ಮುಖ್ಯ ಸಿಂಪ್ಟಮ್ಸ್ ಅಂತ ನಾವು ಹೇಳ್ಬೋದು. ಪ್ರಸ್ತುತವಾಗಿ ಇದಕ್ಕೆ ಯಾವುದೇ ರೀತಿಯ ವ್ಯಾಕ್ಸಿನ್ಗಳಿಲ್ಲ. ಮನುಷ್ಯರಿಗೆ ಆಗಲಿ ಪ್ರಾಣಿಗಳಿಗೆ ಬಂದರೆ ಆಗಲಿ ವ್ಯಾಕ್ಸಿನ್ ಇಲ್ಲ ನಿಫಾ ವೈರಸ್ಗೆ. ಹಾಗಾಗಿ ನಾವು ಜಾಗರೂಕರಾಗಿರಬೇಕು ಅಂತ ಹೇಳ್ಬೋದು. ಮುಂದಿನ ಆರ್ಟಿಕಲ್ ನೋಡೋಣ. ಶಾಕ್ ಪ್ರೂಫ್ ಸ್ಟೇಟ್. ಇಂಡಿಯಾ ಮಸ್ಟ್ ಎನ್ಶೋರ್ ಇಟ್ಸ್ ಡೆಮೋಕ್ರೆಟಿಕ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಶಾಕ್ ಪ್ರೂಫ್. ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ವಿ. ಶುಕ್ರವಾರ ಏನಾಗಿತ್ತು ಅಂತಂದರೆ, ಮೈಕ್ರೋಸಾಫ್ಟ್ ವಿಂಡೋಸ್ದು ಏನು ಅಪ್ಡೇಟ್ ಆಗೋವಾಗ ಔಟ್ರೇಜ್ ಆಗಿತ್ತು. ಅಂದರೆ ಆ ಬ್ಲೂ ಸ್ಕ್ರೀನ್ ಆಫ್ ಡೆತ್ ಅಂತ ಏನು ನಾವು ನೋಡಿದ್ವಿ ಅದಾಗಿತ್ತು. ಅಂದರೆ ಏನೋ ಒಂದು ಟೆಕ್ನಿಕಲ್ ಗ್ಲಿಚ್ಚಿಂದ, ಅಂದರೆ ಏನು ಸಾಫ್ಟ್ವೇರ್ ಅವರು ಅಪ್ಡೇಷನ್ಗೆ ಕೊಟ್ಟಿದ್ರು ಅದರಲ್ಲಿ ಏನೋ ಪ್ರಾಬ್ಲಮ್ ಇದ್ದಿದ್ದರಿಂದ ಈ ರೀತಿಯ ಒಂದು ಔಟ್ರೇಜ್ ಆಗಿತ್ತು. ಅಂದರೆ ಎಲ್ಲ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನ ಯಾವ್ಯಾವ ಕಂಪ್ಯೂಟರು ಯಾವ್ಯಾವ ಬಿಸ್ನೆಸಸ್ ಯೂಸ್ ಮಾಡ್ತಾಯಿತ್ತು ಅವ್ರದ್ದು ಎಲ್ಲನೂ ಕೂಡ ಈ ಬ್ಲೂ ಸ್ಕ್ರೀನ್ ಆಫ್ ಡೆತ್ ಆಗಿತ್ತು ಅಲ್ಲಿ. ಹಾಗಾಗಿ ಭಾರತ ಡಿಜಿಟಲ್ ಇಂಡಿಯಾ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದೆ. ಹಾಗೆ ಈ ಡಿಜಿಟಲ್ ವರ್ಲ್ಡ್ನಲ್ಲಿ ಇರೋವಾಗ ಈ ಇನ್ಫ್ರಾಸ್ಟ್ರಕ್ಚರ್ಸ್ ಏನು ಬರುತ್ತೆ ಅಂದರೆ, ಇವಾಗ ನಾವು ನೋಡಿದ್ವಿ ಏರ್ಪೋರ್ಟ್ ಇರ್ಬೋದು, ಬ್ಯಾಂಕಿಂಗ್ ಸರ್ವಿಸ್ ಇರ್ಬೋದು, ಇವುಗಳೆಲ್ಲನೂ ಯಾವಾಗ ಈ ವಿಂಡೋಸಲ್ಲಿ ಈ ಪ್ರಾಬ್ಲಮ್ ಆಯಿತು ಆಗ ಎಲ್ಲನೂ ಶಟ್ ಡೌನ್ ಆಗಿಬಿಟ್ವು. ಹಾಗಿರೋವಾಗ ನಾವು ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ನ ವಿಂಡೋಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಅಂದಾಗ ಅದನ್ನು ಶಾಕ್ ಪ್ರೂಫ್ ಮಾಡಬೇಕಂದ್ರೆ ಈ ಥರ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಸರಿಪಡಿಸುವಂತಹ ಶಕ್ತಿ ಭಾರತದಲ್ಲಿಯೇ ಇರಬೇಕು ಅಂತ ಅಂದ್ಬಿಟ್ಟು ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಫೋಕಸ್ ಏನಿದ್ರೂ ಈ ನೆಟ್ವರ್ಕ್ ಏನಿದೆ ಅದನ್ನು ಇಂಟರ್ ಕನೆಕ್ಟ್ ಮಾಡಿ ಆ ಇನ್ಫ್ರಾಸ್ಟ್ರಕ್ಚರ್ಸ್ ಏನಿದೆ ಅದನ್ನ ಸೇಫ್ ಮಾಡಬೇಕಾಗಿರೋದು ಇವಾಗಿನ ಪ್ರಮುಖ ಒಂದು ಧ್ಯೇಯ ಆಗಿರಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದೆ. ಯಾಕೆಂದರೆ ಇವಾಗ ನಾವು ನೋಡಿದ್ವಿ ಎಷ್ಟು ಪ್ರಾಬ್ಲಮ್ ಆಯಿತು, ಎಷ್ಟೊಂದು ಫ್ಲೈಟ್ಗಳು ಕ್ಯಾನ್ಸಲ್ ಆದವು, ಬ್ಯಾಂಕ್ಗಳಲ್ಲಿ ಸರ್ವಿಸ್ಗಳು ಸರಿಗೆ ಆಗಲಿಲ್ಲ. ಇದೆಲ್ಲ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ನಮ್ಮ ಎಕಾನಮಿಗೆ ಕೂಡ ಇದು ಬಹಳ ಅಫೆಕ್ಟ್ ಮಾಡುತ್ತೆ. ಹಾಗಾಗಿ ಒಂದು ಇಂಟರ್ ಕನೆಕ್ಟೆಡ್ ಆಗಿರೋವಂತಹ ಒಂದು ನೆಟ್ವರ್ಕ್ ಇರಬೇಕು. ಇದರಿಂದ ಸೋಷಿಯಲ್ ಆಗಲಿ, ಎಕನಾಮಿಕ್ ಆಗಲಿ, ಕಲ್ಚರಲ್ ಆಗಲಿ ಎಲ್ಲ ರೀತಿಯ ಒಂದು ಸ್ಟ್ರೆಂತ್ ಇರುತ್ತೆ ನಮಗೆ ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಈಗ ಇದೇ ರೀತಿಯ ಒಂದು ಡಿಸ್ಟ್ರಸ್ಟ್ ಏನಿದೆ ಅದು ನಮಗೆ EVMಗಳ ಮೇಲೂ ಇದೆ. ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ EVMಗೆ ನಮಗೆ ಒಂದು ಸೊಲ್ಯೂಷನ್ ಏನು ಅಂದರೆ, ಒಂದು ಇವಾಗ EVM ಬಂದು ಒಂಥರ ಕ್ಲೋಸ್ಡ್ ಸಿಸ್ಟಮ್ ಥರ ಆಗಿದೆ.
ಅದನ್ನು ಓಪನ್ ಮಾಡಿದ್ರೆ, ಅಂದರೆ ಓಪನ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಆಗಿಟ್ಟರೆ EVM ಅಲ್ಲಿರೋ ಪ್ರೊಸೀಜರ್ಸ್ ಏನಿದೆ ನಮ್ಮದು, ಅದನ್ನು ಓಪನ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಆಗಿಟ್ಟರೆ ಜನಕ್ಕೆ ಎಲೆಕ್ಷನ್ ಮೆಷಿನರಿ ಮೇಲೆ ಇನ್ನಷ್ಟು ನಂಬಿಕೆ ಬರುತ್ತೆ. ಹಾಗೆಯೇ ಇದೇ ರೀತಿಯಲ್ಲಿ ಏನು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅಂದರೆ ಈ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ನಮ್ಮದು, ಆ ಬರೀ ವಿಂಡೋಸ್ ಮೇಲೆ ಡಿಪೆಂಡ್ ಆಗೋದಕ್ಕೆ ಬದಲು ಅದು ಸಿಂಗಲ್ ವೆಂಡರ್ ಪಾಲಿಸಿ ಆಗುತ್ತೆ. ಅದಕ್ಕೆ ಬದಲು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಇವಾಗ ಒಂದೊಂದು ಸೆಕ್ಟರ್ಗೆ ಬೇರೆ ಬೇರೆ ತರಹದ ವೆಂಡರ್ಗಳಿಂದ ಈ ಸಾಫ್ಟ್ವೇರನ್ನು ಪರ್ಚೇಸ್ ಮಾಡಿದ್ರೆ ಕೂಡ ಈ ತರಹದ ಒಂದು ಪ್ರಾಬ್ಲಮನ್ನು ತಡಿಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈಗ ಫ್ಲೈಟ್ಸ್ಗೆ ಅಂದರೆ ಏರ್ಪೋರ್ಟ್ಸ್ಗೆ ಬೇರೆ, ಬ್ಯಾಂಕಿಂಗ್ಗೆ ಬೇರೆ, ಇಲ್ಲ ಅಂತಂದರೆ ಬ್ಯಾಂಕಿಂಗಲ್ಲೇ ಬೇರೆ ಬೇರೆ ಬ್ಯಾಂಕ್ಗಳು ಬೇರೆ ಬೇರೆ ವೆಂಡರ್ಸ್ ಹತ್ರ ಸಿಸ್ಟಮನ್ನು ಅಂದರೆ ಆಪ್ರೇಟಿಂಗ್ ಸಿಸ್ಟಮನ್ನು ಯೂಸ್ ಮಾಡೋದು, ಈ ಥರ ಮಾಡಿದ್ರೆ ಏನು ಈ ಔಟ್ರೇಜ್ ಆಯಿತು ಅದನ್ನು ನಾವು ತಡಿಬೋದು. ಹಾಗಾಗಿ ಭಾರತ ಡಿಜಿಟಲ್ ಇಂಡಿಯಾ ಕಡೆ ಹೋಗ್ತಾ ಇರೋದ್ರಿಂದ, ಈ ಡಿಜಿಟಲೈಸ್ಡ್ ವರ್ಲ್ಡಲ್ಲಿ ತುಂಬ ಕಾಂಟ್ರಿಬ್ಯೂಷನ್ಸ್ ಭಾರತದ್ದು ಇರೋದ್ರಿಂದ ನಮ್ಮ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಏನಿದೆ ಈ ಡಿಜಿಟಲ್ ವರ್ಲ್ಡ್ಗೆ ಲಿಂಕ್ ಆಗಿರುವಂಥದ್ದು ಅದನ್ನು ಶಾಕ್ ಪ್ರೂಫ್ ಮಾಡಬೇಕು. ಅಂದರೆ ಮುಂದೆ ಈ ತರಹದ ಏನಾದರೂ ಔಟ್ರೇಜ್ಗಳಾಯಿತು, ಇಲ್ಲ ಮತ್ತೇನಾದರೂ ಸೈಬರ್ ಕ್ರೈಮ್ಗಳಾಯಿತು, ಫ್ರಾಡ್ಗಳಾಯಿತು ಅಂತಂದರೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ಸ್ ಏನಿದೆ ಅವುಗಳನ್ನು, ನಮ್ಮ ಸೌಕರ್ಯಗಳು ಏನಿವೆ ಅವನ್ನು ನಾವು ಶಾಕ್ ಪ್ರೂಫ್ ಮಾಡಿರಬೇಕು, ಅಂದರೆ ಅದನ್ನು ಸೇಫಾಗಿಡಬೇಕು ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ಫೋಕಸ್ ಆನ್ ಫೀಮೇಲ್ ಎಂಪ್ಲಾಯ್ಮೆಂಟ್ ಟು ಕೌಂಟರ್ ಅನ್ಎಂಪ್ಲಾಯ್ಮೆಂಟ್. ನಾವೀಗಾಗಲೇ ಹಲವಷ್ಟು ಆರ್ಟಿಕಲ್ಗಳಲ್ಲಿ ನೋಡಿದ್ವಿ, ಭಾರತದಲ್ಲಿನ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ ಅದು ಬಹಳ ಹೆಚ್ಚಿದೆ. ಇವಾಗ ಇಲ್ಲಿ ಒಂದು ರಿಪೋರ್ಟ್ನ ಕೋಟ್ ಮಾಡಿದ್ದಾರೆ, ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ 2024 ಅಂತ. ಇದನ್ನು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಮತ್ತು ಇನ್ಸ್ಟಿಟ್ಯೂಟ್ ಫಾರ್ ಹ್ಯೂಮನ್ ಡೆವಲಪ್ಮೆಂಟ್ ಎರಡೂ ಸೇರಿ ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ 2000ನೇ ಇಸ್ವಿಯಲ್ಲಿ 2% ಅಷ್ಟು ಇದ್ದಿದ್ದು ಅನ್ಎಂಪ್ಲಾಯ್ಮೆಂಟ್ ರೇಟ್ 2019ರಲ್ಲಿ ಸುಮಾರು 5.8% ಆಗಿದೆ. ಅಂದರೆ 2%ಇಂದ 5.8% ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ಕ್ರೀಸ್ ಆಗಿದೆ ಅಂತ ಈ ರಿಪೋರ್ಟಲ್ಲಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಿದೆ ಅದು ಕೂಡ ಸುಮಾರು 61.6% ಇದ್ದಿದ್ದು 2000ರಲ್ಲಿ 2018ರಲ್ಲಿ 49.8% ಆಗಿತ್ತು. ಅಂದರೆ ಇಲ್ಲಿ ಡಿಕ್ರೀಸ್ ಆಗಿರೋದನ್ನ ನಾವು ನೋಡ್ಬೋದು. ಹಾಗಾಗಿ ಇದೆಲ್ಲದರಿಂದ ನಮಗೆ ಗೊತ್ತಾಗುತ್ತೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಭಾರತದಲ್ಲಿ ಹೆಚ್ಚಾಗಿದೆ ಅಂತ ಅಂದ್ಬಿಟ್ಟು. ಆದರೆ ಒಂದು ಗಮನಿಸಬೇಕಾದ ಅಂಶ ಏನು ಇಲ್ಲಿ ಅಂತಂದರೆ, ಈ ಸಮಯದಲ್ಲಿ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಿದೆ, ಅಂದರೆ ಹೆಣ್ಮಕ್ಳು ಏನು ಕೆಲಸಗಳಿಗೆ ಹೋಗ್ತಾರೆ ಅಲ್ಲಿ ಅವರ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಏನಿದೆ ಅದು ಇನ್ಕ್ರೀಸ್ ಆಗಿದೆ. ಅದು ಎಸ್ಪೆಷಲಿಯಾಗಿ ರೂರಲ್ ಏರಿಯಾಲಿ ಸುಮಾರು 36.6% ಇದೆ. ಇದು 2022ರಲ್ಲಿ, ಅದು ರೂರಲ್ ಇಂಡಿಯಾಲಿ. ಹಾಗಾಗಿ ಈ ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಈ ರೂರಲ್ ಇಂಡಿಯಾನಲ್ಲಿರೋ ಫೀಮೇಲ್ ಲೇಬರ್ ಫೋರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಈ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ ಇದನ್ನು ಕಡಿಮೆ ಮಾಡ್ಬೋದು ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಅಂದರೆ ಈಗಾಗಲೇ ಭಾರತದ ಬೇರೆ ಬೇರೆ ಸ್ಟೇಟ್ಸ್ಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇರುವಂತಹ ಒಂದೆರಡು ಪ್ರೋಗ್ರಾಮ್ಗಳನ್ನು, ಒಂದೆರಡು ಪಾಲಿಸಿಗಳನ್ನ ಇಲ್ಲಿ ಕೋಟ್ ಮಾಡಿದ್ದಾರೆ. ಅವುಗಳನ್ನ ನಾವು ನೋಡೋಣ, ಹೇಗೆ ಅದು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ಗೆ ಅಂದರೆ ಅನ್ಎಂಪ್ಲಾಯ್ಮೆಂಟ್ಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ. ಮೊದಲಿಗೆ ಇಲ್ಲಿ ಗುಜರಾತ್ನ ಭುಜ್ನಲ್ಲಿರೋ ಸ್ಲಮ್ ಏರಿಯಾದಲ್ಲಿ ಒಂದು ಸರ್ವೆ ಮಾಡಿದ್ದಾರೆ. ಆ ಸ್ಲಮ್ ಏರಿಯಾಲಿರೋ ಮಹಿಳೆಯರೇನಿದ್ದಾರೆ ಅವರು ಆದಷ್ಟು ಟ್ರೆಡಿಷ್ನಲ್ ಎಂಪ್ಲಾಯ್ಮೆಂಟ್, ಅಂದರೆ ಈ ಬಾಂದಿನಿ, ಅಲ್ಲಿ ಗುಜರಾತ್ನಲ್ಲಿ ಬಾಂದಿನಿ ಸೀರೆಗಳು ನಮಗೆ ಹೆಚ್ಚು, ಅಂದರೆ ಬಾಂದಿನಿ ಡಿಸೈನ್ ಏನಿದೆ ಅದು ಹೆಚ್ಚು ಸಿಗುತ್ತೆ. ಹಾಗಾಗಿ ಅವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋದಿರ್ಬೋದು, ಇಲ್ಲ ಎಂಬ್ರಾಯ್ಡ್ರಿ ಮೇಲೆ ಇರ್ಬೋದು, ಇಲ್ಲ ಅಂತಂದರೆ ಬೇರೆ ಬೀಡಿಂಗ್ ಇರ್ಬೋದು, ಈ ತರಹದ ನಾನ್ ಫಾರ್ಮ್ ಆ್ಯಕ್ಟಿವಿಟಿಗಳ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಡ್ತಾರೆ. ಅಂದರೆ ಅವ್ರಿಗೆ ಆಚೆ ಹೋಗಿ ಕೆಲಸ ಮಾಡೋದಕ್ಕಿಂತ ಮನೆಯಲ್ಲೇ ಇದ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಒಂದು ಆಲೋಚನೆ ಅವರಲ್ಲಿದೆ ಅಂತ ಹೇಳ್ತಾರೆ. ಇದು ಏನಕ್ಕೆ ಅಂದರೆ, ಒಂದು, ಅವರು ಯಾವಾಗ ಮನೆಯಲ್ಲಿರೋ ಕೆಲಸ ಮುಗಿಸಿ ಫ್ರೀ ಟೈಮ್ ಇರುತ್ತೆ ಅದರಲ್ಲಿ ಅವರು ಕೆಲಸ ಮಾಡ್ಕೋಬೋದು. ಸೊ ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಆಫ್ ಟೈಮ್ ಇರುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಅವ್ರು ಮನೆಯಿಂದನೇ ವರ್ಕ್ ಮಾಡ್ಬೋದಾಗುತ್ತೆ. ಅಂದರೆ ಆಚೆ ಹೋಗಿ ಅಲ್ಲೋಗಿ ಕಷ್ಟಪಡೋದಕ್ಕೆ ಬದಲು ಅವ್ರ ಮನೆಯಲ್ಲೇ ಮನೆ ಕೆಲಸಗಳನ್ನು ಮಾಡಿಕೊಂಡು ಅವ್ರಿಗೆ ಬೇಕಾದಾಗ ಅವರ ಫ್ರೀ ಟೈಮ್ನಲ್ಲಿ ಕೆಲಸ ಮಾಡ್ಬೋದು ಅನ್ನೋ ಒಂದು ರೀಸನ್ಗೆ ಲೋ ಇನ್ಕಮ್, ಅಂದರೆ ಅವರ ಆದಾಯ ಕಡಿಮೆ ಆದರೂ ಪರವಾಗಿಲ್ಲ, ನಾವು ಈ ಟ್ರೆಡಿಷ್ನಲ್ ಆಕ್ಯುಪೇಷನ್ಸ್ನಲ್ಲೇ ಇರ್ತೀವಿ ಅಂತ ಅಂದ್ಬಿಟ್ಟು ಅವರು ಡಿಸೈಡ್ ಮಾಡ್ಕೊತಾರೆ. ಹಾಗೆಯೇ ಏನಕ್ಕೆ ಇದು ಇನ್ನೂ ಒಂದು ರೀಸನ್ ಏನು ಅಂತ ಅಂದರೆ,
ಸುಮಾರು 30% ವುಮನ್ಗಳು ಅಥವಾ ಮಹಿಳೆಯರು ಏನಿದ್ದಾರೆ ಅವರು ಈ ಥರ ಟ್ರೆಡಿಷ್ನಲ್ ಆಕ್ಯುಪೇಷನ್ಸಲ್ಲಿ ಇರೋದಕ್ಕೆ ಕಾರಣ ಬಂದು ಅವ್ರಿಗೆ ಆಚೆ ಕಡೆ ಏನು ಕೆಲಸಗಳಿವೆ ಅದರಲ್ಲಿ ಆಪರ್ಚುನಿಟೀಸ್ಗಳು ಇಲ್ಲ ಅಂತ ಕೂಡ ಈ ಒಂದು ರಿಪೋರ್ಟ್ನಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಇದನ್ನ ಕಡಿಮೆ ಮಾಡೋಕ್ಕೆ ಏನು ಮಾಡ್ಬೋದು ಅಂತಂದರೆ, ಈ ಯಾರ್ಯಾರು ಈ ಥರದ ಟ್ರೆಡಿಷ್ನಲ್ ಆಕ್ಯುಪೇಷನ್ಸ್ಗಳನ್ನು ಮಾಡೋದಕ್ಕೆ ಇಷ್ಟಪಡ್ತಾ ಇರ್ತಾರೆ ಆ ಮಹಿಳೆಯರನ್ನೆಲ್ಲ ಸೇರಿಸಿ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪನ್ನು ಮಾಡಿ ಅಲ್ಲಿ ಅವ್ರಿಗೆ ಸ್ಕಿಲ್ ಟ್ರೈನಿಂಗ್ ಇರ್ಬೋದು, ಇಲ್ಲ ಬೇರೆ ಮಾರ್ಕೆಟ್ ಜೊತೆ ಲಿಂಕ್ ಮಾಡೋದಿರ್ಬೋದು, ಇವುಗಳನ್ನು ಮಾಡಿದ್ರೆ ಅವರ ಆದಾಯ ಕೂಡ ಹೆಚ್ಚಾಗುತ್ತೆ. ಅವ್ರ ಫ್ರೀ ಟೈಮಲ್ಲೇ ಬಂದು ಅವರು ಕೆಲಸ ಮಾಡಿದ್ರು ಕೂಡ ಅವರ ಆದಾಯ ಹೆಚ್ಚಾಗುತ್ತೆ. ಹಾಗೆ ಅವರು ಎಂಪ್ಲಾಯ್ಮೆಂಟ್ಗೆ ಅಂದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ ಅದನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಈ ಫಸ್ಟ್ ಒಂದು ಏನು ಅವರು ಕೇಸ್ ಸ್ಟಡಿ ತೊಗೊಂಡಿದ್ದಾರೆ ಭುಜ್ನಲ್ಲಿರೋದು ಅದು ಹೇಳ್ತಾ ಇದೆ. ಮತ್ತು ಉತ್ತರಾಖಂಡಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ, ಉತ್ತರ ಪ್ರದೇಶ್ ರೀಜನ್ನಲ್ಲಿ ಒಂದು ಸರ್ವೆ ಮಾಡಿದ್ದಾರೆ. ಅಲ್ಲಿ ಏನು ಮಾಡಿದ್ದಾರೆ, ಈ ಇರಿಗೇಷನ್ ಏನಿರುತ್ತೆ, ಇರಿಗೇಷನ್ ಮತ್ತು ವುಮೆನ್ ಎಂಪವರ್ಮೆಂಟ್ನ ಕನೆಕ್ಟ್ ಮಾಡೋದಕ್ಕೆ ಒಂದು ಸ್ಟಡಿಯನ್ನು ಮಾಡಿದ್ದಾರೆ. ಆ ಸ್ಟಡಿ ಪ್ರಕಾರ ಏನು ಹೇಳ್ತಾ ಇದೆ ಅಂತಂದರೆ, ಈ ಇರಿಗೇಷನ್ ಫೆಸಿಲಿಟಿ ಏನಿತ್ತು ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ದಂಗೆ ಅಂದರೆ ಅದನ್ನು ಹೆಚ್ಚು ಮಾಡ್ತಾ ಇದ್ದಂಗೆನೇ ಮಹಿಳೆಯರ ಡಿಸಿಷನ್ ಮೇಕಿಂಗ್ ಏನಿತ್ತು ಮತ್ತು ಅವರು ಫಾರ್ಮಲ್ಲಿ ಕೆಲಸ ಮಾಡಿದಾಗ ಅವರ ಆದಾಯ ಏನಿರ್ತಾಯಿತ್ತು ಅದೆಲ್ಲ ಹೆಚ್ಚಾಯಿತು ಅಂತ ಅಂದ್ಬಿಟ್ಟು ಈ 2ನೇ ಸ್ಟಡಿ ಉತ್ತರ ಪ್ರದೇಶನಲ್ಲಿ ಮಾಡಿದ್ದು ಹೇಳ್ತಾ ಇದೆ. ಮತ್ತು 3ನೇ ಸ್ಟಡಿ ಮಾತಾಡೋದು ವೆಸ್ಟ್ ಬೆಂಗಾಲ್ನಲ್ಲಿ ಅಂದರೆ ಪಶ್ಚಿಮ ಬೆಂಗಾಲದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಈ ಮಹಿಳೆಯರು ಫಾರ್ಮಿಂಗ್ ಇರ್ಬೋದು, ಇಲ್ಲ ಪಿಸಿಕಲ್ಚರ್ ಅಂದರೆ ಈ ಮೀನುಗಾರಿಕೆ ಏನಿದೆ, ಮೀನುಗಾರಿಕೆ, ನರ್ಸರಿ, ಇವುಗಳ ಮೇಲೆ ಅವರು ಹೆಚ್ಚಿನ ಒಂದು ಗಮನವನ್ನು ಹರಿಸ್ತಾ ಇದ್ದಾರೆ. ಅಂದರೆ ಈ ಫಾರ್ಮಿಂಗ್ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ನರ್ಸರಿಗಳನ್ನ ಮಾಡೋದಿರ್ಬೋದು, ಇವುಗಳನ್ನ ಜಾಸ್ತಿ ಮಹಿಳೆಯರು ಪ್ರಿಫರ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ, ಮೊದಲನೇದಾಗಿ ಅದು ಮನೆ ಹತ್ರನೇ ಈ ಕೆಲಸಗಳನ್ನು ಮಾಡ್ಕೋಬೋದು. ಸೊ ಅವರ ಎಂಟೈರ್ ಫ್ಯಾಮಿಲಿ ಏನಿದೆ ಅದು ಬೇರೆ ಕಡೆಗೆ ಶಿಫ್ಟ್ ಆಗಬೇಕು ಅನ್ನೋ ಒಂದು ತೊಂದರೆ ಇರೋದಿಲ್ಲ ಅನ್ನೋ ಕಾರಣಕ್ಕೆ. ಹಾಗೆ ಇದರ ಜೊತೆ ವೆಸ್ಟ್ ಬೆಂಗಾಲ್ ಗವರ್ನಮೆಂಟ್ ಏನಿದೆ ಅದು ವೆಸ್ಟ್ ಬೆಂಗಾಲ್ ಆಕ್ಸೆಲರೇಟೆಡ್ ಡೆವಲಪ್ಮೆಂಟ್ ಆಫ್ ಮೈನರ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದೆ. ಅದು ಕೂಡ ಈ ಮಹಿಳೆಯರಿಗೆ ಸಪೋರ್ಟನ್ನು ಮಾಡ್ತಾ ಇದೆ. ಹಾಗಾಗಿ ಈ ಕೇಸ್ ಸ್ಟಡಿಗಳನ್ನು ನೋಡಿದ್ಮೇಲೆ ನಾವು ಏನು ಹೇಳ್ತಾ ಇದ್ದಾರೆ ಇದರಲ್ಲಿ ಅಂತಂದರೆ, ನಾವು ಆದಷ್ಟು ವಿಮೆನ್ ಲೇಬರ್ ಫೋರ್ಸ್ ಏನಿದೆ, ಫೀಮೇಲ್ ಲೇಬರ್ ಫೋರ್ಸ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡಬೇಕು. ಹಾಗೆಯೇ ಈ ವರ್ಕ್ ಫೋರ್ಸನ್ನು ಇನ್ಕ್ರೀಸ್ ಮಾಡೋದಿರ್ಬೋದು, ಇಲ್ಲ ಅಂತಂದರೆ ಟೈಮನ್ನು ಏನು ಅಂಡರ್ ಯುಟಿಲೈಸ್ ಮಾಡ್ತಾ ಇದ್ದಾರೆ ಅದನ್ನು ಹೆಚ್ಚು ಮಾಡಿ ಅವರ ಆದಾಯ ಹೆಚ್ಚು ಮಾಡೋದಕ್ಕೆ ಎಲ್ಲದಕ್ಕೂ ಸಹಾಯ ಮಾಡಬೇಕು. ಅದರ ಜೊತೆಗೆ ಅದೇ ಸಮಯಕ್ಕೆ ಪುರುಷರನ್ನು ಆ ವರ್ಕ್ ಫೋರ್ಸಿಂದ ಆಚೆ ಹಾಕದೇ ಇರೋ ರೀತಿ ಇದನ್ನು ನಾವು ಒಂದು ಪ್ಲ್ಯಾನನ್ನು ಮಾಡಬೇಕಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮಹಿಳೆಯರಿಗೆ ವರ್ಕ್ ಪ್ಲೇಸಲ್ಲಿ ಬೆಟರ್ ಫೆಸಿಲಿಟೀಸ್ ಇರಬೇಕು ಮತ್ತು ಸೇಫ್ಟಿ ಇರಬೇಕು. ಅಂದರೆ ಇವಾಗ ಟಾಯ್ಲೆಟ್ಗಳಿರ್ಬೋದು, ಕ್ರೀಚ್ಗಳಿರ್ಬೋದು, ಇವುಗಳೆಲ್ಲ ಇದ್ದಾಗ ಮಹಿಳೆಯರು ಒಂಥರ ನೆಮ್ಮದಿಯಾಗಿ ಹೋಗಿ ಕೆಲಸವನ್ನು ಮಾಡ್ಬೋದು. ಹಾಗಾಗಿ ಇವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಓವರಾಲ್ ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಹೆಚ್ಚಾಗುತ್ತೆ, ಜೊತೆಗೆ ಫ್ಯಾಮಿಲಿ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಈ ಹಳ್ಳಿಗಳಲ್ಲಿ ಅಂದರೆ ರೂರಲ್ ಏರಿಯಾಗಳಲ್ಲಿ ಏನಿದೆ ಅಲ್ಲಿನ ಮಹಿಳೆಯರಿಗೆ ಹೆಚ್ಚಿನ ರಿಸೋರ್ಸ್ಗಳಿಗೆ ಆ್ಯಕ್ಸೆಸನ್ನು ಕೊಡಬೇಕು ಮತ್ತು ಮಾರ್ಕೆಟ್ಗಳನ್ನು ಕೊಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ ಅದನ್ನು ಕಡಿಮೆ ಮಾಡ್ಬೋದು ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ರೀಸನಬಲ್ ಅಕಾಮಡೇಷನ್ಸ್ ಆ್ಯಂಡ್ ಡಿಸೇಬಿಲಿಟಿ ರೈಟ್ಸ್. ಈ ಆರ್ಟಿಕಲ್ನಲ್ಲಿ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಏನಿದ್ದಾರೆ ಅವರ ಒಂದು ರೀಸನಬಲ್ ಅಕಾಮಡೇಷನ್ ಅಂತಂದರೆ ಅವರು ಇತರರ ಜೊತೆ ಸಮನಾಗಿ ಇರಬೇಕು ಅನ್ನೋದಕ್ಕೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಸಿಸ್ಟಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸಲ್ಲಿ ಏನು ಚೇಂಜ್ ಮಾಡ್ಕೋಬೇಕಾಗುತ್ತೆ ಅವುಗಳನ್ನು ರೀಸನಬಲ್ ಅಕಾಮಡೇಷನ್ಸ್ ಅಂತ ನಾವು ಕರಿತೀವಿ. ಉದಾಹರಣೆಗೆ ಇವಾಗ ಕೆಲವು ಕಡೆ ಸ್ಟೆಪ್ಸ್ ಇರುತ್ತೆ, ಅಲ್ಲಿ ರ್ಯಾಂಪ್ಗಳನ್ನು ಹಾಕೋದು, ಅದು ರೀಸನಬಲ್ ಅಕಾಮಡೇಷನ್, ಅದು ಅವರ ರೈಟ್ಸ್ ಕೂಡ ಆಗಿದೆ. ಏಕೆಂದರೆ ಇತರರಿಗೆ ಸಮನಾಗಿ ಅವರು ಇರಬೇಕು ಅಂತಂದರೆ ಅಲ್ಲಿ ಬೇರೆಯವ್ರಿಗೆ ಸಿಗ್ತಾ ಇರೋ ಸವಲತ್ತುಗಳೆಲ್ಲ ಇವ್ರಿಗೂ ಸಿಗಬೇಕು. ಹಾಗಾಗಿ ಏನೇನು ಅಕಾಮಡೇಷನ್ಸ್ ಅಂದರೆ ಏನೇನು ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಅದನ್ನ ರೀಸನಬಲ್ ಅಕಾಮಡೇಷನ್ಸ್ ಅಂತ ನಾವು ಕರಿತೀವಿ. ಆದರೆ ಎಷ್ಟೊಂದು ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ನಾವು ಇವುಗಳನ್ನು ನೋಡೋದಿಲ್ಲ. ಯಾಕೆ ಅಂತ ನಾವು ಸ್ವಲ್ಪ ಅನಲೈಸ್ ಮಾಡಿದ್ರೆ ಅವ್ರು ಹೇಳ್ತಾರೆ, ನಮಗೆ ಈ ಥರ ಎಕ್ಸ್ಟ್ರಾ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಕಾಸ್ಟ್ ಏನಿದೆ ಅಂದರೆ ಅದರ ಖರ್ಚು ವೆಚ್ಚ ಏನಿದೆ ಅದು ಬಹಳ ಹೆಚ್ಚಾಗುತ್ತೆ, ನಾವು ಅದನ್ನು ಅಫೋರ್ಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಒಂದು ರೀಸನನ್ನು ಕೊಟ್ಟು ಈ ರೀತಿಯ ರೀಸನಬಲ್ ಅಕಾಮಡೇಷನ್ಸ್ನ ಕೊಡೋದಿಲ್ಲ.
ಹಾಗಾಗಿ ಇದೇನಾಗುತ್ತೆ, ಡಿಸೇಬಲ್ ಪೀಪಲ್ಗೆ ಇದು ಒಂದು ಅವರ ಕೆಲಸಗಳಿಗೆ ಇದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಈ ಆರ್ಟಿಕಲ್ನಲ್ಲಿ ಕೆಲವು ಸೊಲ್ಯೂಷನ್ಸ್ನ ಕೊಡ್ತಾ ಇದ್ದಾರೆ, ಹೇಗೆ ಈ ರೀಸನಬಲ್ ಅಕೊಮಡೇಷನ್ಸ್ನ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ. ಮೊದಲನೇದಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಏನು ರೀಸನಬಲ್ ಅಕೊಮಡೇಷನ್ಸ್ ಇದ್ದಾವೆ ಅವುಗಳನ್ನು ಕಡಿಮೆ ಖರ್ಚು ವೆಚ್ಚದಲ್ಲಿ ತರಿಸ್ಕೋಬೋದು. ಅಂದರೆ ಕಡಿಮೆ ಖರ್ಚನ್ನು ಮಾಡಿ ಈ ತರಹದ ಒಂದು ಏನು ರೀಸನಬಲ್ ಅಕೊಮಡೇಷನ್ಸ್ ಬೇಕಿದೆ ಅದನ್ನು ಮಾಡ್ಬೋದು ಅಂತ ಮೊದಲನೇದಾಗಿ ಹೇಳ್ತಾ ಇದೆ. ಎರಡನೆಯದು ಬಂದು ಇನ್ಸೆಂಟಿವ್ಸ್ ಕೊಡೋದು, ಅಂದರೆ ಈ ಟ್ಯಾಕ್ಸ್ ಡಿಡಕ್ಷನ್ಸ್ ಇರ್ಬೋದು, ಇಲ್ಲ ಅಂತಂದರೆ ಸಬ್ಸಿಡೀಸ್ ಕೊಡೋದಿರ್ಬೋದು, ಇಲ್ಲ ಅಂತಂದರೆ ಟ್ಯಾಕ್ಸ್ ಕ್ರೆಡಿಟ್ ಕೊಡೋದಿರ್ಬೋದು. ಈ ತರಹದ ಒಂದು ಇನ್ಸೆಂಟಿವ್ಸ್ನ ಕೊಡೋದ್ರಿಂದ ಇನ್ಸ್ಟಿಟ್ಯೂಷನ್ಸ್ಗಳೇನಿವೆ ಅವು ಈ ರೀಸನಬಲ್ ಅಕೊಮಡೇಷನ್ಸ್ನ ಇಂಪ್ಲಿಮೆಂಟ್ ಮಾಡ್ತವೆ ಅಂತ. ಅಂದರೆ ಈಗ ನೀವು ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ ಅಥವಾ ನಿಮ್ಮ ಆರ್ಗನೈಸೇಷನಲ್ಲಿ ಈ ಥರದ ರೀಸನಬಲ್ ಅಕೊಮಡೇಷನ್ಸ್ ಇದೆ ಅಂತಂದರೆ 5% ಟ್ಯಾಕ್ಸ್ ಡಿಡಕ್ಷನ್ ಕೊಡ್ತೀವಿ, ಇಲ್ಲ ಅಂತಂದರೆ ನೀವು ತಗೊಳ್ಳೋ ಐಟಮ್ಸ್ಗಳಲ್ಲಿ ಇಷ್ಟು ಸಬ್ಸಿಡಿ ಕೊಡ್ತೀವಿ, ಈ ಥರದ ಒಂದು ಇನ್ಸೆಂಟಿವ್ಸ್ ಕೊಟ್ಟರೆ ಆಗ ಆರ್ಗನೈಸೇಷನ್ಸ್ ಆಗಲಿ ಅಥವಾ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ರೀಸನಬಲ್ ಅಕೊಮಡೇಷನ್ಸ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೂರನೇ ಮಾಡೆಲ್ ಏನು ಅಂದರೆ ಕಾಸ್ಟ್ ಶೇರಿಂಗ್. ಅಂದರೆ ಈಗ ಏನು ಈ ರೀಸನಬಲ್ ಅಕೊಮಡೇಷನ್ಸ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಕಾಸ್ಟ್ ಇದೆ ಅದನ್ನು ಫುಲ್ಲಾಗಿ ಇನ್ಸ್ಟಿಟ್ಯೂಷನ್ಸ್ ಅಥವಾ ಆರ್ಗನೈಸೇಷನ್ಸ್ಗಳನ್ನೇ ಪೇ ಮಾಡಬೇಕಾಗುತ್ತೆ. ಅದಕ್ಕೆ ಬದಲಾಗಿ ಕಾಸ್ಟ್ ಶೇರಿಂಗ್ ಮಾಡೆಲನ್ನು ಯೂಸ್ ಮಾಡ್ಬೋದು ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತೊಂದು ಇನ್ಫಾರ್ಮೇಷನ್ ಈ ಆರ್ಟಿಕಲ್ಲಿ ಸಿಗ್ತಾ ಇರೋದು, ನಮ್ಮಲ್ಲಿ ನ್ಯಾಷನಲ್ ಫಂಡ್ ಫಾರ್ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಅನ್ನೋ ಒಂದು ಫಂಡ್ ಇದೆ. ಈ ಫಂಡ್ನಲ್ಲಿರೋ ಹಣನ ಕೇವಲ ಈ RPWD ಆ್ಯಕ್ಟ್ ಏನಿದೆ ಅವುಗಳ ಪ್ರಾವಿಷನ್ಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಂತಲೇ ಈ ಆ್ಯಕ್ಟ್ನಲ್ಲಿರೋ ಈ ಫಂಡನ್ನು ಇಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿ ಈ ಫಂಡನ್ನು ಅಂಡರ್ ಯುಟಿಲೈಸ್ ಮಾಡ್ತಾಯಿದ್ದಾರೆ. ಅಂದರೆ ಅದರಲ್ಲಿರೋ ಹಣನ ಹಾಗೆ ಇಟ್ಟಿದ್ದಾರೆ ಹೊರತು ಖರ್ಚು ಮಾಡ್ತಾಯಿಲ್ಲ. ಅದಕ್ಕೆ ಇದರಿಂದ ಅಂದರೆ ಏನು ಹಣ ಇದೆ ಅದರಲ್ಲಿ ಅದನ್ನು ಬಳಸ್ಕೊಂಡು ಈ ರೀಸನಬಲ್ ಅಕೊಮಡೇಷನ್ಸ್ನ ಆರ್ಗನೈಸೇಷನ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ಗೆ ಕೊಡೋದಕ್ಕೆ ಮುಂದಾಗಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಕಾಸ್ಟ್ ಶೇರಿಂಗ್ ಮಾಡೆಲ್ ಏನು ಮಾತನಾಡಿದ್ವಿ ನಾವಿಲ್ಲಿ, ಅದಕ್ಕೆ ಈ ಫಂಡ್ ಏನಿದೆ ನ್ಯಾಷನಲ್ ಫಂಡ್, ಇದರಿಂದ ಕಾಸ್ಟ್ ಶೇರಿಂಗ್ನ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ಈ RAಗಳನ್ನು ಅಂದರೆ ರೀಸನಬಲ್ ಅಕೊಮಡೇಷನ್ಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಮೊದಲನೇದಾಗಿ. ಎರಡನೇದಾಗಿ ಪಾಸಿಟಿವ್ ಮಾರ್ಕೆಟ್ ಔಟ್ಕಮ್ಸ್ ಕೊಡುತ್ತೆ. ಅಂದರೆ ಈ ಥರದ ಕಾಸ್ಟ್ ಶೇರಿಂಗ್ ಬೆನಿಫಿಟ್ ಇದೆ ಅಂತ ಅಂದರೆ ಹೊಸ ಆರ್ಗನೈಸೇಷನ್ಸ್ ಏನು ಬರುತ್ತೆ ಅವು ಕೂಡ ಈ ರೀಸನಬಲ್ ಅಕೊಮಡೇಷನ್ಸ್ನ ಇಂಪ್ಲಿಮೆಂಟ್ ಮಾಡ್ತವೆ. ಹಾಗೆ ಮೂರನೇದಾಗಿ ಈ ರೀತಿಯ ಒಂದು ಕಾಸ್ಟ್ ಶೇರ್ ಮಾಡಿದಾಗ ಯಾವುದೇ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಹಿಂಜರಿಯಲ್ಲ. ಅಂದರೆ ನಾವು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಖರ್ಚು ಮಾಡಬೇಕು ಅಂತ ಅಂದ್ಬಿಟ್ಟು ಹಿಂಜರಿಯೋದಿಲ್ಲ ಅಂತ ಈ ಆರ್ಟಿಕಲ್ ಹೇಳ್ತದೆ. ಒಟ್ಟಾರೆ ಈ ಫಂಡ್ ಏನಿದೆ ಈ ಫಂಡ್ನ ಯೂಸ್ ಮಾಡಬೇಕು. ಹಾಗೆ ಈ 3 ಬೆನಿಫಿಟ್ಸ್ಗಳನ್ನು ಕೊಟ್ಟರೆ ಕಂಪನಿಗಳು ಈ ರೀಸನಬಲ್ ಅಕೊಮಡೇಷನ್ಸ್ನ ಇಂಪ್ಲಿಮೆಂಟ್ ಮಾಡ್ತವೆ ಅಂತ ನಾವು ತಿಳ್ಕೊಬೋದು. ಮುಂದಿನ ಆರ್ಟಿಕಲ್ ನೋಡೋಣ. ಆನ್ ದ ಸ್ಟೂಡೆಂಟ್ ಪ್ರೊಟೆಸ್ಟ್ಸ್ ಇನ್ ಬಾಂಗ್ಲಾದೇಶ್. ನಾವು ಈ ಆರ್ಟಿಕಲ್ನಲ್ಲಿ ಬಾಂಗ್ಲಾದೇಶ್ನಲ್ಲಿ ಏನಾಗ್ತಾ ಇದೆ ಹಾಗೆ ಅದಕ್ಕೆ ಕಾರಣಗಳೇನು ಅಂತ ನಾವು ಇಲ್ಲಿ ತಿಳ್ಕೊಳ್ಳೋಣ. 1971ನಲ್ಲಿ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ಏನಾಗಿತ್ತು, ಅದರಲ್ಲಿ ಎಷ್ಟೊಂದು ಜನ ಬಾಂಗ್ಲಾದೇಶಿ ಸೋಲ್ಜರ್ಸ್ಗಳು ಮರಣವನ್ನು ಹೊಂದಿದ್ರು. ಹಾಗಾಗಿ ಬಾಂಗ್ಲಾದೇಶ್ನ ಆಗಿನ ಸರ್ಕಾರ ಏನು ಹೇಳ್ತು ಅಂತಂದರೆ, ಈ ಫ್ರೀಡಮ್ ಫೈಟರ್ಸ್ ಯಾರಿದ್ರು ಅವರಿಗೆ ಗವರ್ನಮೆಂಟ್ ಜಾಬ್ಗಳಲ್ಲಿ ಇಂತಿಷ್ಟು % ರಿಸರ್ವೇಷನ್ ಅಂತ ಅಂದ್ಬಿಟ್ಟು ರಿಸರ್ವೇಷನ್ಗಳನ್ನು ನೀಡಿತ್ತು. ಅದನ್ನು ಎಲ್ಲರೂ ಒಪ್ಕೊಂಡಿದ್ರು, ಯಾಕೆಂದರೆ ಅವರು ದೇಶಕ್ಕಾಗಿ ಹೋರಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಆ ಒಂದು ಸೌಕರ್ಯಗಳನ್ನು ಕೊಡೋದು ಒಳ್ಳೆಯದು. ಅಂದರೆ ಈಗ ವಾರಲ್ಲಿ ಮಾಡಿದವ್ರಿಗೆ ಅಲ್ಲ, ವಾರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರಿಗೇನೋ ಆಗಿದೆ, ಇಲ್ಲ ಅಂತಾರೆ ಬರೀ ವಾರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದಾರೆ ಹೀಗೆ ಅಂತಂದಾಗ ಫ್ರೀಡಮ್ ಫೈಟರ್ಸ್ ಯಾರಿದ್ರು ಅವರಿಗೆ ಇಂತಿಷ್ಟು % ರಿಸರ್ವೇಷನ್ ಗೌರ್ಮೆಂಟ್ ಜಾಬ್ನಲ್ಲಿದೆ ಅಂತ ಅಂದ್ಬಿಟ್ಟು ಹೇಳಿತ್ತು. ಅದನ್ನೇ ಇಷ್ಟು ವರ್ಷಗಳವರೆಗೆ ಸುಮಾರು 2018ವರೆಗೂ ಕೂಡ ಇದನ್ನೇ ಪಾಲಿಸ್ಕೊಂಡು ಬಂದಿದ್ರು. ಅಲ್ಲಿ ಏನಾಯಿತು ಅಂತಂದರೆ ಈಗ ಫ್ರೀಡಮ್ ಫೈಟರ್ಸ್ಗೆ ಕೊಟ್ಟಿದ್ದು ಅಲ್ಲಿನ ಜನರು ಕೂಡ ಒಪ್ಕೊಂಡ್ರು. ಆದರೆ ಅವರ ಮಕ್ಕಳಿಗೆ ಅವರ ಮೊಮ್ಮಕ್ಕಳಿಗೆ ಈ ಥರ ನೆಕ್ಸ್ಟ್ ಜನ್ರೇಷನ್ಸ್ಗೂ ಕೂಡ ಈ ರಿಸರ್ವೇಷನ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಬಂದರು. ಇದು ಅಲ್ಲಿನ ಸ್ಟೂಡೆಂಟ್ಸ್ಗಳಲ್ಲಿ
ಈಗ ಚೆನ್ನಾಗಿ ಓದ್ತಾರೋ ಸ್ಟೂಡೆಂಟ್ಸ್ಗಳು ಮೆರಿಟಲ್ಲಿ ಗೌರ್ಮೆಂಟ್ ಜಾಬ್ ಬೇಕು ಅಂತಾರವ್ರಿಗೆ ಇದು ಅಡ್ಡಗಲ್ಲಾಯಿತು. ಆಗ ಏನು ಮಾಡಿದ್ರು ಅವರು 2018ರಿಂದ ಸ್ವಲ್ಪ ಈ ಆ್ಯಂಟಿ ಕೋಟಾ ಮೂಮೆಂಟ್ಗಳು ಸ್ಟಾರ್ಟ್ ಆದವು. 2020ರಲ್ಲಿ ಅದಕ್ಕೆ ಶೇಖ್ ಹಸೀನಾ ಅವ್ರು ಏನು ಮಾಡಿದ್ರು ಅಂತ ಅಂದರೆ ಫುಲ್ ಎಲ್ಲ ಕೋಟಾಗಳೇ ಇಡಲ್ಲ, ಅಂದರೆ ಫ್ರೀಡಮ್ ಫೈಟರ್ಸ್ಗೆ ಅಂತಲ್ಲ ಯಾವುದೇ ರೀತಿಯ ಕೋಟಾಗಳನ್ನೇ ಇಡೋದಿಲ್ಲ ಅಂತಂದರು. ಆಗಲೂ ಕೂಡ ಜನ ಪ್ರೊಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಕೇಳಿದ್ದು ಈ ಫ್ರೀಡಮ್ ಫೈಟರ್ಸ್ಗೆ ಏನು ಕೋಟಾ ಹೆಚ್ಚಿನ ಪ್ರಮಾಣದಲ್ಲಿತ್ತು ಅದನ್ನ ಕಡಿಮೆ ಮಾಡಿ ಅಥವಾ ಅದನ್ನು ಮಾತ್ರ ತೆಗಿಬೇಕು, ಇತರರಿಗೆ ಬೇರೆ ಈ ಕ್ಯಾಸ್ಟ್ಗಳ ಮೇಲೆ ಏನು ರಿಸರ್ವೇಷನ್ಸ್ ಕೊಡ್ತಾರೆ ಅದನ್ನು ಕೊಡಬೇಕು ಅಂತ ಜನರ ಡಿಮ್ಯಾಂಡ್ ಇದ್ದಿದ್ದು. ಆದರೆ ಸರ್ಕಾರ ಏನು ಮಾಡ್ತು ಅಂತಂದರೆ ಎಲ್ಲ ಕೋಟಾಗಳನ್ನೇ ತೆಗೆದುಬಿಡ್ತು. ಹಾಗಾಗಿ ಪ್ರೊಟೆಸ್ಟ್ಗಳು ಸ್ಟಾರ್ಟ್ ಆದವು. 5/2024ರಲ್ಲಿ ಏನಾಯ್ತು ಅಂದರೆ ಅಲ್ಲಿನ ಹೈಕೋರ್ಟು ಈ ಏನು ಎಲ್ಲ ಕೋಟಾಗಳನ್ನು ಅಬಾಲಿಷ್ ಮಾಡಿ ಎಕ್ಸಿಕ್ಯೂಟಿವ್ ಆರ್ಡರನ್ನು ಕೊಟ್ಟಿತ್ತು ಸರ್ಕಾರ, ಅದನ್ನು ನಲ್ಲಿಫೈ ಮಾಡ್ತು, ಅಂದರೆ ಅದನ್ನು ತೆಗೆದುಹಾಕಿ ಮತ್ತು ಹಳೆ ಕೋಟಾ ಸಿಸ್ಟಮ್ ಏನಿತ್ತು ಅದನ್ನೆಲ್ಲ ವಾಪಸ್ ತಂದರು. ಅಂದರೆ ಈಗ ಫ್ರೀಡಮ್ ಫೈಟರ್ಸ್ಗೆ ಏನಿತ್ತು ಕೋಟಾ ರಿಸರ್ವೇಷನ್ ಕೋಟಾ ಅದನ್ನು ಕೂಡ ವಾಪಸ್ ತಂದರು. ಹಾಗಾಗಿ ಜನರಲ್ಲಿ ಮತ್ತೆ ಈ ರಿಸರ್ವೇಷನ್ ಕೋಟಾಗಳನ್ನು ಕುರಿತಾಗಿ ಚರ್ಚೆಗಳು ನಡೆದು ಇದು ಒಂದು ಪ್ರೊಟೆಸ್ಟ್, ಸ್ಟೂಡೆಂಟ್ಗಳೆಲ್ಲ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿ ಸುಮಾರು 130 ಜನ ಬಾಂಗ್ಲಾದೇಶಿಗಳು ಸತ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತು ಅಂತಂದರೆ 93% ಸೀಟ್ಗಳೇನಿದೆ ಗೌರ್ಮೆಂಟ್ ಸರ್ವಿಸಲ್ಲಿ ಅದು ಮೆರಿಟ್ ಬೇಸ್ಡ್ ಇರಬೇಕು, ಮತ್ತು 5% ಫ್ರೀಡಮ್ ಫೈಟರ್ಸ್ಗೆ ಮತ್ತು ಅವರ ಜನ್ರೇಷನ್ಸ್ ಕೆಳಗಡೆ ಅವ್ರು ಏನಿದ್ದಾರೆ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಈ ಥರದವ್ರಿಗೆ 5% ಇದು, ಮತ್ತು ಇನ್ನು 3% ಇರುತ್ತೆ. ಅದರಲ್ಲಿ 1% ಆದಿವಾಸಿಗಳಿಗೆ ಅಂದರೆ ಬುಡಕಟ್ಟು ಜನಾಂಗದವ್ರಿಗೆ, ಇನ್ನೂ 1% ಡಿಫ್ರೆಂಟ್ಲಿ ಏಬಲ್ಡ್ ಅಥವಾ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ಗೆ, ಮತ್ತು 1% ಸೆಕ್ಷುವಲ್ ಮೈನಾರಿಟೀಸ್ಗೆ ಅಂತ ಅಂದ್ಬಿಟ್ಟು ಈ ಥರ ಕೋಟಾ ಸಿಸ್ಟಮನ್ನು ಸುಪ್ರೀಂ ಕೋರ್ಟ್ ಬಂದು ಡಿಸೈಡ್ ಮಾಡಿದೆ. ಇವಿಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.